ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ನವೋದಯ ಎಕ್ಸಾಮ್ಗೆ ಪ್ರಿಪ್ರೇಷನ್ಗೋಸ್ಕರ ತಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇವತ್ತು ಗಣಿತ ವಿಷಯದ ಮಾಡಲ್ ಕ್ವೆಶ್ಚನ್ ಪೇಪರ್ ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಒಂದು ಪ್ರಶ್ನೆ ಇದೆ. ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. 91, 93, 95, 97. ಇದರಲ್ಲಿ ಇದು ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ, ಇನ್ನು ಈ ಕೆಳಗಿನ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಅವಿಭಾಜ್ಯ ಸಂಖ್ಯೆ ಯಾವುದಾಗುತ್ತೆ ಅಂತ. ಇಲ್ಲಿ 119, 121, ಅದೇ ರೀತಿಯಾಗಿ 123, 131 ಇದೆ. ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ 131. 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದರೆ 101, 111, 133, 154 ಅಂತ ಇದೆಯಲ್ಲ. ಇಲ್ಲಿ 154, 133 ಮತ್ತು 111 ಇವು ಭಾಜ್ಯ ಸಂಖ್ಯೆಗಳು. 101 ಇದೆಯಲ್ಲ, ಇದೊಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 2 ಅಂಕಿಗಳ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳಿದರೆ ಇದನ್ನು 2009ರಲ್ಲಿ ಕೇಳಿದ್ದಾರೆ ಈ ಕ್ವಶನನ್ನು. ಇಲ್ಲಿ ನೋಡ್ಬೋದು 91, 93, 97, 19 ಅಂತಿದೆ. ಇಲ್ಲಿ ಅತಿ ದೊಡ್ಡದು ಯಾವುದು ಅಂದರೆ ಇಲ್ಲಿ 97 ಆಗುತ್ತದೆ. 1 ಮತ್ತು 20ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಹೇಳಿದರೆ 1 ಮತ್ತು 20ರ ನಡುವೆ ಅಂದಾಗ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು 2, 3, 5, 7, 11, 13, ಅದೇ ರೀತಿ 17, 19, 1, 2, 3, 4, 5, 6, 7, 8 ಅದಾವೆ. ಸೊ ಇಲ್ಲಿ ನೋಡ್ಬೋದು ಎ ಆಪ್ಷನ್ ಆಗುತ್ತದೆ. 77ರಿಂದ 87ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಹೇಳಿದರೆ 77 ಅಂದಾಗ ನೋಡ್ತಾ ಹೋಗಿ ಇಲ್ಲಿ 81 ಅನ್ನೋದು ಭಾಜ್ಯ ಸಂಖ್ಯೆ ಆಗುತ್ತೆ. ಸೊ ಇಲ್ಲಿ ಎ ಆಪ್ಷನ್ ಆಗೋದಿಲ್ಲ, ಬಿ ಕೂಡ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ನೋಡ್ಬೋದು ಸಿ ನೋಡ್ತಾ ಹೋಗಿ ಸಿ ಕೂಡ ಇಲ್ಲ, ಆದರೆ ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ಇದು ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತದೆ. 66ರಿಂದ 76 ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಹೋಗಿ 61 ಆಗುವುದಿಲ್ಲ, ಯಾಕಂದ್ರೆ ಅವ್ರು ಕೇಳಿದ್ದು 66ರಿಂದ. ಇಲ್ಲಿ 66 ಅನ್ನೋದು ಒಂದು ಭಾಜ್ಯ ಸಂಖ್ಯೆ, ಸೊ ಇದು ಕೂಡ ಆನ್ಸರ್ ಆಗುವುದಿಲ್ಲ. ಇನ್ನು 67, 71, 73 ಇಲ್ಲಿ ನೋಡ್ತಾ ಹೋಗಿ 61, 67, 71, 73. ಸೊ ಇದು ಕೂಡ ಆಗುವುದಿಲ್ಲ, ಯಾಕಂದ್ರೆ ಇಲ್ಲಿ 61 ಇದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತೆ ನೋಡಿ, 67, 71, 73. 35 ಈ ಸಂಖ್ಯೆಯ ಮುಂದಿನ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. 35ರಿಂದ ನೆಕ್ಸ್ಟ್ ಬರೋದು ಯಾವುದು ಅಂದರೆ 37. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಕೇವಲ ಅದೇ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂತಹ ಸಂಖ್ಯೆಗಳು ಆಗಿವೆ. ಹಾಗಾಗಿ ಇಲ್ಲಿ ನೋಡ್ಬೋದು 37 ಆಗಿದೆ. 87 ಈ ಸಂಖ್ಯೆಯ ಮುಂದಿನ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 87 ನಂತರ ಬರುವಂಥದ್ದು ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಹೋಗಿ 87 ಅಂತಿದೆ, ಇಲ್ಲಿ 94, 91 ಇವೆಲ್ಲ ಕೂಡ ಭಾಜ್ಯ ಸಂಖ್ಯೆಗಳು. ಸೊ ಆನ್ಸರ್ ಯಾವುದು ಅಂದರೆ 89 ಆಗುತ್ತದೆ. 48 ಈ ಸಂಖ್ಯೆಯ ಹಿಂದಿನ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ಹಿಂದಿನ ಅಂದಾಗ ಸೊ ಇಲ್ಲಿ 47 ಆಗುತ್ತದೆ. 98 ಈ ಸಂಖ್ಯೆಯ ಹಿಂದಿನ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ 97 ಆಗಿದೆ. 10ಕ್ಕಿಂತ ದೊಡ್ಡದಾದ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಹೇಳಿದರೆ ಇಲ್ಲಿ 10ಕ್ಕಿಂತ ದೊಡ್ಡದಾದ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಹೇಳಿದರೆ 10ಕ್ಕಿಂತ ದೊಡ್ಡದಂದ್ರೆ ನೋಡ್ತಾ ಹೋಗೋಣ. ಇಲ್ಲಿ 11, ನೆಕ್ಸ್ಟು 13 ಹಾಗೂ 17, 19, 23 ಇವು 10ಕ್ಕಿಂತ ದೊಡ್ಡದಾದ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಹೋಗಿ 4, 4, 7, 11, 11, 1, 9, 20, 23, 2, 2, 4, 5, 6, 7, 8. ಸೊ ಇಲ್ಲಿ ನೋಡ್ತಾ ಹೋಗಿ 83. ಹಾಗಾದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 80 ಮತ್ತು 100ರ ಮಧ್ಯೆ ಬರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಹೇಳಿದರೆ 80 ಮತ್ತು ಇಲ್ಲಿ 83, 89, ಅದೇ ರೀತಿಯಾಗಿ 97. ಇಲ್ಲಿ 97, 16, 16, 3, 19, 9, 10, 18, 26, 269 ಇಲ್ಲಿ ಎ ಆಪ್ಷನ್ ಆಗುತ್ತದೆ. 80 ಮತ್ತು 100ರ ಮಧ್ಯೆ ಬರುವಂತಹ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಆಗಿದೆ. ಇನ್ನು ಗದ್ಯ ಭಾಗ ನೋಡೋಣ. ಇಲ್ಲಿ ಭಾರತವು ತುಂಬ ಉಷ್ಣ ಪ್ರದೇಶ, ಮುಖ್ಯವಾಗಿ ಬೇಸಿಗೆಯಲ್ಲಿ ಇಲ್ಲಿ ಹತ್ತಿಯನ್ನು ಬೆಳೆಯುವುದು ಮತ್ತು ರೇಷ್ಮೆಯನ್ನು ಉತ್ಪತ್ತಿ ಮಾಡುವುದು ಸುಲಭ. ಹತ್ತಿ ಮತ್ತು ರೇಷ್ಮೆಯಿಂದ ಅವರು ತಮ್ಮ ಉಡುಗೆಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ಉಷ್ಣ ದೇಶಗಳಲ್ಲಿ ಜೀವಿಸುವ ಜನರು ಹೆಚ್ಚಾಗಿ ಬಿಳಿಯ ಬಟ್ಟೆಗಳನ್ನು ಧರಿಸುತ್ತಾರೆ, ಏಕೆಂದರೆ ಬಿಳಿ ಬಣ್ಣವು ಇತರ ಬಣ್ಣಗಳಷ್ಟು ಬೇಗನೆ ಉಷ್ಣವನ್ನು ಹೀರಿಕೊಳ್ಳುವುದಿಲ್ಲ.
ಧರಿಸಲು ಸೀರೆಗಳು ಹಿತಕರವಾಗಿರುತ್ತವೆ ಏಕೆಂದರೆ ಅವು ಶರೀರಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳುವುದಿಲ್ಲ. ನಾವು ಹೆಚ್ಚಾಗಿ ಜನರು ಧರಿಸಿದ ಉಡುಪುಗಳನ್ನು ನೋಡಿಯೇ ಅವರ ಉದ್ಯೋಗವೇನೆಂದು ಹೇಳುತ್ತೇವೆ. ಅಡುಗೆಯವರು ಹೆಚ್ಚಾಗಿ ಬಿಳಿಯ ಮೇಲ್ಬಟ್ಟೆಗಳನ್ನೇ ಧರಿಸುತ್ತಾರೆ ಏಕೆಂದರೆ ತಮ್ಮ ಬಟ್ಟೆ ಕೊಳೆಯಾದ ಕೂಡಲೇ ಅವರಿಗೆ ತಿಳಿಯುತ್ತದೆ. ಪೊಲೀಸರು, ಅಗ್ನಿಶಾಮಕ ದಳದವರು ಮತ್ತು ಸೈನಿಕರು ವಿಶಿಷ್ಟ ಸಮವಸ್ತ್ರಗಳನ್ನು ಧರಿಸುತ್ತಾರೆ. ವಿದ್ಯಾರ್ಥಿಗಳು ತಾವು ಯಾವ ಶಾಲೆಗೆ ಸೇರಿದವರು ಎಂಬುದನ್ನು ತಿಳಿಸುವ ಸಲುವಾಗಿ ಸಮವಸ್ತ್ರವನ್ನು ಧರಿಸುತ್ತಾರೆ ಅಂತ ಹೇಳಿದರೆ ಇದೊಂದು ಕನ್ನಡ ಪ್ಯಾರಾಗ್ರಾಫ್. ಇದನ್ನು ಚೆನ್ನಾಗಿ ಫಸ್ಟ್ ಟೈಮ್ ನೀವು ಓದ್ಕೊಂಡ ನಂತರ ಕ್ವಶನ್ಸ್ಗಳಿಗೆ ಉತ್ತರಿಸಬಹುದು. ಅಡುಗೆಯವರು ಬಿಳಿಯ ಮೇಲ್ಬಟ್ಟೆಯನ್ನು ಧರಿಸುತ್ತಾರೆ ಏಕೆಂದರೆ ಅವರು ತಾವು ಚೆಂದ ಕಾಣಬೇಕೆಂದು ಬಯಸುತ್ತಾರೆ. ಅದು ಅವರಿಗೆ ವೇಗವಾಗಿ ಅಡುಗೆ ಮಾಡಲು ಸಹಾಯ ಮಾಡುತ್ತದೆ. ಬಿಳಿಯು ತಂಪಾದ ಬಣ್ಣ, ತಮ್ಮ ಬಟ್ಟೆ ಕೊಳೆಯಾದಾಗ ಅವರಿಗೆ ತಿಳಿಯುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಅಡುಗೆಯವರು ಹೆಚ್ಚಾಗಿ ಬಿಳಿಯ ಮೇಲ್ಬಟ್ಟೆಗಳನ್ನು ಧರಿಸುತ್ತಾರೆ ಏಕೆಂದರೆ ತಮ್ಮ ಬಟ್ಟೆ ಕೊಳೆಯಾದ ಕೂಡಲೇ ಅವರಿಗೆ ತಿಳಿಯುತ್ತದೆ. ಸೊ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಸೀರೆಗಳು ಧರಿಸಲು ಹಿತಕರ ಏಕೆಂದರೆ ಅಂತ ಹೇಳಿದರೆ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆಯನ್ನು ನಾವು ಓದ್ಕೊಂಡಾಗ ಸರಳವಾಗಿ ನಮ್ಗೆ ಅರ್ಥ ಆಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸೀರೆಗಳು ಧರಿಸಲು ಹಿತಕರವಾಗಿರುತ್ತವೆ ಏಕೆಂದರೆ ಅವು ಶರೀರಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳುವುದಿಲ್ಲ. ಅಂದರೆ ಇಲ್ಲಿ ನೋಡ್ತಾ ಹೋದಾಗ 4 ಆಪ್ಷನ್ಸ್ಗಳಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇವರಲ್ಲಿ ಯಾರು ಸಮವಸ್ತ್ರ ಧರಿಸಬೇಕಾಗಿಲ್ಲ ಅಂತ ಹೇಳಿದರೆ ಶಾಲಾ ವಿದ್ಯಾರ್ಥಿ, ಪೊಲೀಸ್ ಪೇದೆ, ಸೈನಿಕ ಇವರು ಧರಿಸಬೇಕು. ಇಲ್ಲಿ ಮಂತ್ರಿ ಅಂತಿದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಭಾರತೀಯರು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಯನ್ನು ಧರಿಸುತ್ತಾರೆ ಏಕೆಂದರೆ ಹತ್ತಿ ಬಟ್ಟೆ ಅವರ ಶರೀರವನ್ನು ತಂಪಾಗಿಡುತ್ತದೆ. ಉಲ್ಲನ್ ಹಾಗೂ ರೇಷ್ಮೆ ಬಟ್ಟೆಗಳಿಗಿಂತ ಆಗ ನೋಡ್ಬೋದು ಹಗ್ಗ ಇಲ್ಲಿ ತೊಳೆಯುವುದಕ್ಕೆ ಸುಲಭ, ಆಕರ್ಷಕ ಬಣ್ಣಗಳಲ್ಲಿ ದೊರೆಯುತ್ತದೆ. ಇಲ್ಲಿ ಆನ್ಸರು ಎ ಆಗುತ್ತದೆ. ಅವರ ಶರೀರವನ್ನು ತಂಪಾಗಿಡುತ್ತದೆ. ತಂಪು ಎನ್ನುವ ಪದಕ್ಕೆ ಬಿಸಿ ವಿರುದ್ಧ ಪದ ಆದರೆ ಬೇಸಿಗೆ ಕಾಲದ ವಿರುದ್ಧ ಪದ ಯಾವುದು? ಮಳೆಗಾಲ, ವಸಂತಕಾಲ, ಚಳಿಗಾಲ, ಹಿಮಪಾತ ಅಂತ ಇದೆ. ಇಲ್ಲಿ ಆನ್ಸರು ಚಳಿಗಾಲ ಆಗಿದೆ.